ಎಲ್ಲ ಒಂದು ಕಡೆ ನಿನ್ನೆ ಬಿ ಪಿ ಹರೀಶ್ ಅವರು ನನಗೆ ರೇಣುಕಾಚಾರ್ಯ ಅವರ ಹೆಸರು ಹೇಳಲಿಕ್ಕೆ ಬೇಜಾರಾಗುತ್ತೆ, ಅವ್ರ ಹೆಸರು ಹೇಳಿದ್ರೆ ನನಗೆ ಅಸಹ್ಯ ಆಗ್ಬಿಡುತ್ತೆ ಅನ್ನೋ ಲೆಕ್ಕ. ಬಹಳ ದೊಡ್ಡವರು ಶಾಸಕರು, ನಾವು ಮಾಜಿಗಳು, ಹಾಲಿ ಶಾಸಕರು ಮತ್ತು ಬಹಳ ಆದರ್ಶ ಮರ್ಯಾದೆಯ ಪುರುಷೋತ್ತಮ. ಹಾಗಾಗಿ ಮಾತಾಡಿದ್ದಾರೆ. ನಾನು ಒಂದು ಮಾತು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಆಯ್ತಪ್ಪ, ಹೆಸರು ಹೇಳೋಕ್ಕೂ ಅಸಹ್ಯ ಆಗುತ್ತಂತ ಹೇಳ್ತಿದ್ದೆಲ್ಲಪ್ಪ, ಹೇಳಿದ್ದೆಲ್ಲ ನಿನ್ನೆ 18ರಿಂದ 2018 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋತ ಮೇಲೆ 5 ವರ್ಷಗಳ ಕಾಲ ಪ್ರತಿ ದಿವಸ ನನ್ನ ಮನೆಯಲ್ಲಿ ಇರ್ತಿದ್ದೆ. ಮರ್ತು ಬಿಟ್ಟಿದೀಯಾ? ನಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ನಿಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ದಾವಣಗೆರೆ ಜಿಲ್ಲೆಯ ಜನರಿಗೆ ಗೊತ್ತು. ಯಾಕಪ್ಪ ನನ್ನ ಮನೆಗೆ ಇರ್ತಿದ್ದೆ ಬಂದು? ನಿನ್ನೆಲ್ಲ ಕೆಲಸಗಳು ನಾನೇ ಮಾಡಿಕೊಡ್ತಿದ್ದೆ. ಭಾಳ ಮರ್ಯಾದೆಸ್ತ ಆಗಿದ್ರೆ ನನ್ನ ಮನೆಗೆ ಬರಬಾರ್ದಾಗಿತ್ತಲ್ಲ. ಹಂಗಾರೆ ನನ್ನ ಸವಾಸ ಯಾಕೆ ಮಾಡಿದೆ? ಭಾಳ ಸಂಸ್ಕಾರ ಸಂಸ್ಕೃತಿ ಇದೆ ಮಿಸ್ಟರ್. ನನಗೆ ನಿನಗಿಂತೂ ಜಾಸ್ತಿ ಭಾಷೆ ಬಳಸೋಕ್ಕೆ ಬರುತ್ತೆ. ನಿನಗಿಂತೂ ನಾನು ಹಳ್ಳಿ 10ರಷ್ಟು ಭಾಷೆ ಚೆನ್ನಾಗಿ ಬಳಸೋಕ್ಕೆ ಬರುತ್ತೆ. ನಾನು ಕೇಳ್ತೀನಿ, 5 ವರ್ಷಗಳ ಕಾಲ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೊಟ್ಟೆ, ನೆನಪಿದೆಯಾ? ಈಗ ಭಾಳ ಆದರ್ಶ ಪುರುಷನಂತೆ, ಸತ್ಯ ಹರಿಶ್ಚಂದ್ರನಂತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ಮನೇಲಿ ಹುಟ್ಟಿದ್ನ? ಈ ರೀತಿ ಹಗುರವ ಮಾತಾಡಿದರೆ ಇನ್ನು ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ, ಆಯಿತಾ? 2018 ಆದಮೇಲೆ ನಾನು ಪ್ರತಿ ದಿವಸ ಹರಿಹರ ಕ್ಷೇತ್ರ ಜನ ಯಾರೇ ಬರಲಿ ಅವ್ರಿಗೆ ಹೇಳ್ತಿದ್ದೆ, ಹರೀಶ್ ಸೋತವನು ನನ್ನ ಸ್ನೇಹಿತ, ಕ್ಷೇತ್ರ ಜನರಿಗೆ ವಿನಂತಿ ಮಾಡಿದ್ದೆ ಅವನು ಗೆಲ್ಲಿಸಿ ಅಂತ ಹೇಳ್ತಿದ್ದೆ. ನಿನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸ್ವತಃ ನಾನೇ ಬಂದು, ನನಗೆ ಕಾಡಿಬೇಡಿ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಒತ್ತಡಗಳ ಮಧ್ಯೆ ಇದ್ದೆ. ಕಾರ್ಯಕ್ರಮದಲ್ಲಿ ನಾನಿದ್ದೆ. ಭಾಳಷ್ಟು ಒತ್ತಡಗಳ ಮಧ್ಯೆ ನನಗೆ ವಿನಂತಿ ಮಾಡಿದಾಗ ನಿನ್ನ ಪರವಾಗಿ ಭರ್ಜರಿ ಭಾಷಣ ಮಾಡಿದ್ದೀನಿ. ಆ ವಿಜುವಲ್ಸ್ ನನ್ನ ಹತ್ರ ಇದೆ, ವಿಡಿಯೋ, ಪೇಪರ್ ಕಟಿಂಗ್ ಇದೆ. ಹರೀಶನ್ ಗೆಲ್ಲಿಸ್ರಿ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ನಲ್ಲ. ಅವತ್ತ್ಯಾಕಪ್ಪ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದೆ? ಆದರ್ಶ ಪುರುಷ, ಪುರುಷೋತ್ತಮ, ಈಗ ಹೇಳ್ಬೇಕಲ್ಲ? ನಾಚಿಕೆ ಆಗಲ್ಲವ ನಿನಗೆ? ನನ್ನನ್ನು ಯಾವ ರೀತಿ ನಿನ್ನ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ನನ್ನನ್ನು ಬಿಡ್ತಾ ಇರಲಿಲ್ಲ. ಇಡೀ ಕ್ಷೇತ್ರ ಜನರಿಗೆ ಕೈ ಮುಗಿದಿದೆ, ಹರೀಶನ್ ಗೆಲ್ಸ್ರಿ, ಹರೀಶನ್ ಗೆಲ್ಸ್ರಿ. ಎಲ್ಲಿ ಹೋದ್ರು ಅಲ್ಲಿ ಹೇಳಿದೆ. ಗಣೇಶ ಉತ್ಸವಕ್ಕೆ ನಾನು ಕರೆದೆ, ನನ್ನ ಹತ್ರ ಫೋಟೋ ಅದಾವ, ಬೇಕಾ? ಆಮೇಲೆ ಯಾವ್ದಾದ್ರು ಫೋನ್ ಮಾಡ್ಬೇಕಂದ್ರೆ, SP DC ಹೇಳ್ಬೇಕಂದ್ರೆ, CEO ಹೇಳ್ಬೇಕಂದ್ರೆ, ನಾನು ನಿನ್ನ ಅವ್ರಿಗೆ ಹೇಳಿ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ. ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿನ್ನ ಹರಿಹರ ಕ್ಷೇತ್ರದ ವರ್ಗಾವಣೆಗಳು ಮತ್ತು ಸರ್ಕಾರಿ ನಾಮಿನಿಗಳು ನಾಮಿನೇಷನ್ ನಾನು ಮಾಡಿಸ್ಕೊಟ್ಟೆ. ಆ ಸಂದರ್ಭದಲ್ಲಿ ಅಂದಿನ MP ಸಿದ್ದೇಶಪ್ಪ, ನಿನಗೂ ಅವ್ರಿಗೆ ಆಗ್ತಾ ಇರಲಿಲ್ಲ. ಸಿದ್ದೇಶಪ್ಪನ ಬಗ್ಗೆ ಬಳಸಿದ ಭಾಷೆ ಗೊತ್ತೈತಾ? ಮರ್ತ್ಬಿಟ್ಟ್ಯಾ? ಲೂಸ್ ಟಾಕಿಂಗ್ ಮಾತಾಡಿದೀಯ. ಯಾರ ಬಗ್ಗೆ ಬಿಟ್ಟಿದ್ದೀನಿ ನೀನು? ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ನಡವಳಿಕೆ ಕ್ಷೇತ್ರ ಜನ ನಿನಗೆ ಯಾವ ರೀತಿ ಚೀಮಾರಿ ಹಾಕ್ತಾರೆ ಗೊತ್ತಿದೆ. ಇನ್ನೊಂದು ಹೇಳ್ತಾರೆ, ಮಾತೆತ್ತರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು. ನಾವು ಹೇಳ್ತಾ ಇದೀವಿ, 2013ರಲ್ಲಿ ನಾವು ಸೋತಾಗ ನಾವು ರಾಮಣ್ಣ, ಮಾಡಾಳಿ ಇರ್ಪಣ್ಣ,
ಎಸ್ ಎ ರವೀಂದ್ರನಾಥ್ ಇರ್ಬೋದು, ಎಸ್ ವಿ ರಾಮಚಂದ್ರ, ಬಸವರಾಜ ನಾಯ್ಕ, ನಿಂಗಣ್ಣ, ಎಲ್ಲರೂ ಸೇರಿ ನಾವು ಸೋತರು ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು MP ಗೆ ನಾವು ಓಟ್ ಹಾಕ್ಸಿದ್ವಪ್ಪ. ನೀನು ಇರಲಿಲ್ಲ, ನೀನು ಸೇಲ್ ಆಗಿಬಿಟ್ಟಿದ್ದೆ, ಕಾಂಗ್ರೆಸ್ಸಿನ ಮೇರೆಗೆ ಸೇಲ್ ಆಗಿಬಿಟ್ಟಿದ್ದೆ. ನಾವು ಭದ್ರಾ ಡ್ಯಾಮ್ ಬಾಗಿನ ಬಿಡಕ್ಕೆ ಹೋದಾಗ ಸಿದ್ದೇಶಣ್ಣ ಗೆಲ್ಲಿಸ್ಬೇಕಂತ ನಾನು ಎಸ್ ವಿ ರಾಮಚಂದ್ರ ಮಾಡಾಳಿ ಇರ್ಪಣ್ಣ ಭಾಷಣ ಮಾಡಿದ್ಕೆ ಅಯ್ಯೋ ನೀನು ಹೇಳಿದ್ದು ಅವತಾರಗಳು ನೋಡ್ಬೇಕಾಯ್ತು. ಇದೇ ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ, ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ ಸಿದ್ದೇಶಣ್ಣ, ನಾನು, ಎಸ್ ವಿ ರಾಮಚಂದ್ರ, ಮಾಡಾಳಿ ವಿರೂಪಾಕ್ಷಪ್ಪ, ಈ ಆದರ್ಶ ಪುರುಷೋತ್ತಮ, ಈ ನಿನ್ನ ಹೇಳಿದಲ್ಲ, ಎಲ್ಲರೂ ಸೇರಿದ್ವಿ ರಾತ್ರಿ 9 ಗಂಟೆ ಸಮಯದಲ್ಲಿ. ಈ ಸಮಯ ಸುಳ್ಳಂತ ಹೇಳಿ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ ಹೇಳ್ತೀನಿ. ದಾವಣಗೆರೆ ಲೋಕಸಭೆ ಗೆಲ್ಲಿಸ್ಬೇಕಂತ ನಾವು ತಂತ್ರಗಾರಿಕೆ ಮಾಡ್ತಿದ್ವಿ, ಸ್ಟ್ರಾಟರ್ಜಿ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಸೇರಿ ಚರ್ಚೆ ಮಾಡಕ್ಕೆ ಕರೆದ್ರೆ ಫಸ್ಟ್ ಪ್ರಾರಂಭ ಮಾಡಿದ್ದೆ, ನೀವು ನಿಲ್ಬೇಡ್ರಿ ಸೋಲ್ತೀರಿ ಅಂತ ಹೇಳಿದ್ದೆ. 2014 ನಾನು ಎತ್ತ ತಾಯಿನ ಸತ್ಯ, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು, ನೀನು ಬರಬೇಕು, ನೀನು ಅಷ್ಟು ಸುಲಭ ನಾನು ಬಿಡಲ್ಲ. 2014 ಲೋಕಸಭೆ ಚುನಾವಣೆ ನಿಲ್ಬಾರ್ದು, ಸೋಲ್ತೀರಿ ಅಂತೇಳಿ. ಆದರೆ ನಾವು ಹೇಳಿದ್ವಿ ಬೇಕಾದಾಗಲಿ ನಾವೆಲ್ಲ ಸೇರಿ ಹೋರಾಟ ಮಾಡಿ ಓಡಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಹೇಳಿದ ಮನುಷ್ಯ ಕೊನೆಯವರೆಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.